ಜಲ್ದಿ. இந்திய அரசியல் அமைப்பின் முதன்மை சிற்பியும் சமூக நீதியின் வீரருமான டாக்டர் பி.ஆர். அம்பேத்கரின் 135வது பிறந்தநாள் விழா கோலார் தங்கவையில் நீதிமன்றம் அருகாமையில் இருக்கும் அண்ணல் அம்பேத்கர் பூங்காவில் பிரம்மாண்டமாக கொண்டாடப்பட்டது. இன்று காலை நடைபெற்ற அரசியல் அமைப்பின் சிற்பி அண்ணல் அம்பேத்கரின் பிறந்தநாள் நிகழ்ச்சியில் தங்கவயலின் அனைத்து கட்சி மற்றும் அனைத்து சங்கங்களின் தலைவர்கள் மாலை அணிவித்து மலர் அஞ்சலி செலுத்தினார்கள். முன்னதாக காங்கிரஸ் கட்சியின் சட்டமன்ற உறுப்பினர் திருமதி ரூபகலா சசிதர், இந்திய குடியரசுக் கட்சியின் மாவட்ட செயலாளரும் மற்றும் சேவ் கேஜிஎஃப் யுனைடெட் ஃப்ரண்ட் தலைவர் வழக்கறிஞர் தோழர் ஜோதிபாசு, இந்திய குடியரசு கட்சி தலைவர் எஸ். ராஜேந்திரன், ஜேடிஎஸ் கட்சி தலைவர் கே. ராஜேந்திரன், பாரதிய ஜனதா கட்சியின் முன்னாள் சட்டமன்ற உறுப்பினர் திரு ஒய். சம்பங்கி, வழக்கறிஞர்கள் சங்கம், நீலம் பண்பாட்டு மையம் அமைப்பு, அனைத்திந்திய மாணவர்கள் அமைப்பு, அம்பேத்கர் சங்கங்கள் மாலை மற்றும் மலர் அஞ்சலி செலுத்தி அண்ணலின் பிறந்த நாளை கொண்டாடினார்கள். ಜಾಗ ಅವರು ಯಾರು ಭೂಮಿಯನ್ನು ಸ್ಪರ್ಶ ಮಾಡಿದ್ದಾರೆ, ಅವರ ಪಾದ ಸ್ಪರ್ಶ ಆಗಿದೆ, ಅದನ್ನು ಪವಿತ್ರವಾಗಿ ನೋಡ್ಕೊಳ್ಳುವಂಥದ್ದೇ ನನ್ನ ಧರ್ಮ ಅಂತ ನಾನು ಅಂದ್ಕೊಂಡಿದ್ದೀನಿ. ಅವರಿಗೆ ಕೀರ್ತಿ ತರುವಂಥ ಕೆಲಸವನ್ನು ಮಾಡಬೇಕು, ಅವರ ಗೌರವವನ್ನು ಹೆಚ್ಚಿಸುವಂಥ ಕೆಲಸವನ್ನು ಮಾಡಬೇಕು. ಅದು ನನ್ನ ಧ್ಯೇಯ ಉದ್ದೇಶಗಳಾಗಬೇಕು ಅಂತ ನಾನು ನನ್ನ ಕಾಯ ವಾಚ ಮನಸ್ಸ ನನ್ನ ಅಧಿಕಾರವನ್ನು ಅವರ ದೇವೋದ್ದೇಶಗಳಿಗೆ, ಅವರ ನಡೆದಂಥ ದಾರಿಗೆ ಸಮರ್ಪಣೆ ಮಾಡ್ತೀನಿ. ಬೇರೆ ಯಾವುದೇ ಮಾತನ್ನು ಹೇಳಲಿಕ್ಕೆ ನಾನು ಇಷ್ಟಪಡಲ್ಲ. ಅವರ ನೆನಪಲ್ಲಿ ನಾವು 10 ಎಕರೆನೋ 8.5 ಎಕರೆನೋ ಜಾಗವನ್ನು ಗುರುತಿಸಿದ್ದೀವಿ. ಬರುವಂಥ ದಿನಗಳಲ್ಲಿ ಅವರ ನೆನಪು ಇಡೀ ಜಿಲ್ಲೆಯಲ್ಲಿ ಅಥವಾ ಬೇರೆ ಜಿಲ್ಲೆಗಳಿಗಿಂತ ವಿಭಿನ್ನವಾಗಿರುವಂಥ ಅಂಬೇಡ್ಕರ್ ಸ್ಮಾರಕ, ಅಂಬೇಡ್ಕರ್ ಆಡಿಟೋರಿಯಮ್ಮು, ಅಂಬೇಡ್ಕರ್ ಲೈಫ್ ಹಿಸ್ಟ್ರಿಯ ಬಗ್ಗೆ ಒಂದು ಒಳ್ಳೆಯ ರೀತಿಯ ಒಂದು ಅನುಭವ ಇರುವಂಥ ಎಕ್ಸ್ಪರ್ಟ್ಸನ್ನು ಕರೆದು ನಾನು ನನ್ನ ಕ್ಷೇತ್ರದಲ್ಲಿ ಹೊಸ ರೀತಿಯ ಒಂದು ಅವರ ನೆನಪಾಗಿ ಏನು ಪ್ರತಿಯೊಬ್ಬ KGF ನಾವು ಈ ದಿನ ಅಂಬೇಡ್ಕರ್ ಅವರ ಜನ್ಮದಿನ ನಾವು ಯಾವ ರೀತಿ ನಮಗೆ ಪುನರ್ಜನ್ಮ ಅಥವಾ ನಾವು ಆರಾಧಿಸುವ ದೈವ ಅಂತ ನಾವು ಏನು ಮನಸ್ಸಿಂದ ಹೇಳ್ತಾರೆ, ಇಲ್ಲಿನ ಜನಕ್ಕೆ ಇರುವಂಥ ಒಂದು ಅಭಿಮಾನ ಗೌರವನ ನಾನು ಎತ್ತಿ ಹಿಡಿಯುವಂಥ ಕೆಲಸವನ್ನು ಮಾಡ್ತೀನಿ. ಅವರು ಒಡನಾಟದಲ್ಲಿ ಕಳೆದ 15 ವರ್ಷಗಳಿಂದ ನಾನು ಅವ್ರ ಒಡನಾಟದಲ್ಲಿ, ಅವರ ಸ್ನೇಹದಲ್ಲಿ, ಅವರ ಆಶೀರ್ವಾದದಲ್ಲಿ ನಾನು ಬಂದಿದ್ದೀನಿ. ಅವರ ಒಡನಾಟ ನನಗೆ ಅಷ್ಟೇ ಪಾಠ ಕಲಿಸಿದೆ. ಅವರ ಗೌರವವನ್ನು ಉಳಿಸುವಂಥ ಕೆಲಸ ಮಾಡಬೇಕು, ಅವರ ದಾರಿಯಲ್ಲಿ ನಡಿಬೇಕು, ಪ್ರತಿಯೊಬ್ಬರನ್ನು ಗೌರವದಿಂದ ಶ್ರದ್ಧೆಯಿಂದ ನೋಡ್ಕೊಳ್ಳುವಂಥವ್ರು ನಾವು ಆಗಬೇಕು ಅಷ್ಟೇ. ಈ ದಿನ ನಾವು ವಿಶೇಷವಾಗಿ ಇನ್ನೇನೂ ಹೇಳೋದ್ರಲ್ಲಿ ಅರ್ಥ ಇಲ್ಲ. ಅವರ ದಾರಿಯಲ್ಲಿ ನಡೆಯುವಂಥ ಕೆಲಸ ನಾನು ಮಾಡಬೇಕು. ಅವರು ಈ ಭೂಮಿಯನ್ನು ಸ್ಪರ್ಶ ಮಾಡಿದ್ದಾರೆ, KGF ಕ್ಷೇತ್ರನ ಪಾವನ ಆಗಬೇಕು ಈ ಕ್ಷೇತ್ರ ಅಂತ ನಾನು ಆಸೆ ಪಡ್ತೀನಿ. ಆ ಪ್ರಯತ್ನದಲ್ಲಿ ನಾನು ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ. ಅದರ ಜೊತೆಯಲ್ಲಿ ನಮ್ಮ KGF ಕ್ಷೇತ್ರಕ್ಕೆ ಏನೇನು ಅವರ ದೂರದೃಷ್ಟಿ ಇತ್ತು, ಅವರಿಲ್ಲಿ ಬಂದಾಗ ಯಾವ್ಯಾವ ವಿಚಾರದಲ್ಲಿ ಭಾಷೆ ಕೊಟ್ಟಿದ್ರು ಅಂಥದನ್ನೆಲ್ಲನೂ ಕೂಡ ನಾನು ತದನಂತರ ದಿನಗಳಲ್ಲಿ ಅವರ ಆಲೋಚನೆಗಳೇನಿತ್ತು, ಅವ್ರ ಇಚ್ಛಾಶಕ್ತಿ ಏನಿತ್ತು, ಯೋಚನಾ ಶಕ್ತಿ ಏನಿತ್ತು, ಅದನ್ನು ಕಾರ್ಯರೂಪಕ್ಕೆ ತರುವಂಥದ್ದು ನನ್ನ ಜವಾಬ್ದಾರಿಯಾಗಿರುತ್ತೆ. ಮತ್ತು ಎಷ್ಟು ಶಿಕ್ಷಣಕ್ಕೆ ಒತ್ತು ಕೊಡಬೇಕು ಅನ್ನುವಂಥ ಆಲೋಚನೆಗಳು ಅವರಲ್ಲಿತ್ತು, ಅದನ್ನು ಫಸ್ಟ್ ಪ್ರಿಯಾರಿಟಿಯಲ್ಲಿ ಮಾಡ್ತೀನಿ. ಎಷ್ಟು ನಾನು ಶಿಕ್ಷಣಕ್ಕೆ ಆದ್ಯತೆಯನ್ನು ಕೊಡ್ತೀನಿ, ಅದಕ್ಕೆ ಅವರ ಪಾದಗಳಿಗೆ ಗೌರವವನ್ನು ಸಲ್ಲಿಸಿದಂಗೆ ಅದು ಅರ್ಪಣೆ ಮಾಡಿದಂಥ ಅಂತ ನಾನು ನನ್ನ ಮನಸ್ಸಿಂದ ನಾನು ಸ್ವೀಕಾರ ಮಾಡಿ ಆ ಕೆಲಸವನ್ನು ಮಾಡ್ತಾ ಇದ್ದೀನಿ. ಈ ದಿನ ನಾನೆಲ್ಲ ನನ್ನ ಕಾರ್ಯಕರ್ತರಿಗೆ ಮತ್ತು ನಗರಸಭಾ ಸದಸ್ಯರಿಗೆ, ಅಧ್ಯಕ್ಷರಿಗೆ, ಸ್ಟ್ಯಾಂಡಿಂಗ್ ಕಮಿಟಿಯ ಅಧ್ಯಕ್ಷರಿಗೆ ಮತ್ತು ಪಕ್ಷದ ಚಿಕ್ಕ ಕಾರ್ಯಕರ್ತರಿಗೂ ನಾನಷ್ಟೇ ಹೇಳೋದು, ಎಲ್ಲೂ ನಾವು ಅಂಬೇಡ್ಕರ್ ಅವರ ಸಿದ್ಧಾಂತಗಳನ್ನ ಗೌರವಿಸ್ಕೊಂಡು ದಾರಿಯಲ್ಲಿ ನಡೆಯುವಂಥವ್ರಾಗಬೇಕು, ವಿಚಾರವಂತರಾಗಬೇಕು, ಪ್ರಚಾರವಂತರಾಗಬಾರ್ದು, ವಿಚಾರವಂತರಾಗಬೇಕು, ಅಂಬೇಡ್ಕರ್ ಅವರ ನಡೆ ನುಡಿ ದಾರಿಯಲ್ಲಿ ನಡೆಯುವಂಥವ್ರಾಗಬೇಕು ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಧರ್ಮವನ್ನು ನಾವು ರಕ್ಷಣೆ ಮಾಡಿದ್ರೆ ಧರ್ಮ ನಮ್ಮನ್ನೇ ರಕ್ಷಣೆ ಮಾಡುತ್ತೆ ಅಂತ ಹೇಳ್ತಾ ಆ ದಾರಿಯಲ್ಲಿ ನಡೆಯೋಣ ಅಂತ ಹೇಳ್ತೀನಿ. ಅಂಬೇಡ್ಕರ್ ಸ್ಮಾರಕಕ್ಕೆ ಈಗಾಗಲೇ ನಮ್ಮಲ್ಲಿ 2 ಕೋಟಿ ಅನುದಾನ ಇದೆ. ನಮಗೆ ಪ್ರತಿ ವರ್ಷ CM ನಮಗೆ ಸ್ಪೆಷಲ್ ಗ್ರ್ಯಾಂಟನ್ನು ಕೊಡಲಿಕ್ಕೆ ಈಗ ನಮಗೆ
ಸ್ವಲ್ಪ ಅನುದಾನದ ಕಳೆದ ವರ್ಷದಲ್ಲಿ ಕಡಿಮೆ ಕೊಟ್ಟಿದ್ರು. ಇವಾಗ CM ಅವರು ಒಂದು ಸ್ಪೆಷಲ್ ಗ್ರಾಂಟ್ ಇಟ್ಕೊಂಡು 7,000 ಕೋಟಿ ಅನುದಾನ ಇಟ್ಕೊಂಡಿದ್ದಾರೆ ಇಡೀ ರಾಜ್ಯದ 224 ಕ್ಷೇತ್ರಗಳಿಗೆ. ಅದರಲ್ಲಿ ನನಗೆ ಏನು ವಿಶೇಷವಾಗಿ ಅನುದಾನ, ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಲ್ಲಿ ಏನು ಬರುತ್ತೆ ಆ ಅನುದಾನನ ನಾನು ಖಂಡಿತವಾಗೂ ಅಂಬೇಡ್ಕರ್ ಅವರ ಸ್ಮಾರಕ, ಆಡಿಟೋರಿಯಮ್ಮು ಮತ್ತು ಅವರ ಜೀವನ ಚರಿತ್ರೆ, ಅದೇ ರೀತಿ ಇನ್ನೂ ಯಾರ್ಯಾರು ದೇಶಕ್ಕೆ ಸೇವೆ ಮಾಡಿದಾರ ಅದರ ಒಂದು ಚಿತ್ರಣ, ಅದರ ಬಗ್ಗೆ ನಾನು ಹೆಚ್ಚಿನ ಆಲೋಚನೆಯನ್ನು ಮಾಡಿ ಶಾಲೆ 5ನೇ ಕ್ಲಾಸಿಂದ ಮತ್ತು PUC ನಮ್ಮ ಮಕ್ಕಳಿಗೆ ಏನೆಲ್ಲ ರೀತಿಯ ಮಾಹಿತಿ, ಮಾರ್ಗದರ್ಶನ ಸಿಗುತ್ತೆ ಅದನ್ನು ನಾವು ಆ 8 ಎಕರೆ ಜಾಗದಲ್ಲಿ ಕಾಲಮಿತಿಯಲ್ಲಿ ಮಾಡಬೇಕು ಅನ್ನೋಂಥ ಉದ್ದೇಶದಲ್ಲಿದ್ದೀನಿ. ಮತ್ತು ಅಂಬೇಡ್ಕರ್ ಪಾರ್ಕನ್ನು ಡೆವಲಪ್ ಮಾಡ್ತೀನಿ. ಪಾರ್ಕ್ ಇದನ್ನು ಯಾವ ರೀತಿ ಡೆವಲಪ್ ಮಾಡ್ತೀನಿ ಅಂತ ನಾನು ಮಾತಾಡಲ್ಲ, ಎಷ್ಟು ಅನುದಾನದಲ್ಲಿ ಮಾಡ್ತೀನಿ ಅಂತಲೂ ಕೂಡ ನಾನು ಮಾತಾಡಲ್ಲ. ಬರೋವಂಥ ದಿನಗಳಲ್ಲಿ ಒಂದು ಅಂಬೇಡ್ಕರ್ ಪಾರ್ಕ್ ಮಾಡ್ತೀನಿ. ಅದು ಎಲ್ಲರಿಗೂ, ಇಡೀ ಕ್ಷೇತ್ರದ ಎಲ್ಲ ಜನಕ್ಕೆ, ಆ ಪಕ್ಷ ಈ ಪಕ್ಷ ಆ ಥರ ಏನಿಲ್ಲ, ಇಡೀ ಕ್ಷೇತ್ರದ ಎಲ್ಲ ಜನತೆಗೆ ಒಂದು ಅಂಬೇಡ್ಕರ್ ಪಾರ್ಕ್ ಮಾಡ್ತೀನಿ. ಎಲ್ಲೂ ಮಾಡದೇ ಇರುವಂಥ ಪಾರ್ಕೇ ಮಾಡ್ತೀನಿ. ಶತಮಾನ ಅವರ ಬರ್ತ್ಡೇನ ಇವತ್ತು ದೇಶಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ. ಅದೇ ಅಂಗವಾಗಿ KGF ಸೇವ್ ಯುನೈಟೆಡ್ ಫ್ರಂಟ್ ಅಂಗವಾಗಿ ಕೂಡ ಇವತ್ತು ನಾವು ಇಲ್ಲಿ ಒಂದು ಓತನ್ನ ನಾವು ತಗೊಂಡಿದ್ದೀವಿ. ಇವತ್ತು ಭಾರತ ದೇಶದಲ್ಲಿ ಸಂವಿಧಾನಕ್ಕೆ ಇವತ್ತು ಸಂವಿಧಾನವನ್ನ ಕಿತ್ತಾಕಬೇಕು, ಈ ಸಂವಿಧಾನವನ್ನ ದೇಶದಿಂದ ದೂರ ಆಗಬೇಕು ಅನ್ನುವ ಒಂದು ಉದ್ದೇಶ ನಡೀತಾ ಇದೆ. ಅದನ್ನ ಕಾಪಾಡುವಂತ ಹಕ್ಕು ಒಬ್ಬೊಬ್ಬ ಪ್ರತಿ ನಾಗರಿಕರಿಗೂ ಕೂಡ ಇದೆ. ಅದೇ ಅರ್ಥದಲ್ಲಿ ಭಾರತ ದೇಶವನ್ನ ಡಿವೈಡ್ ಮಾಡಿ ಇವತ್ತು ಭಾರತ ದೇಶದಲ್ಲಿ ಕೋಮು ಗಲಭೆಗಳನ್ನ ಮಾಡುವಂತ ಪ್ರಯತ್ನಗಳು ನಡೀತಾ ಇದೆ. ಅದನ್ನ ದೇಶವನ್ನ ಉಳಿಸಬೇಕನ್ನುವ ಘೋಷಣೆಯನ್ನ ಇವತ್ತು ನಾವು ಮುಂದೆ ತರ್ತಾ ಇದೀವಿ. ಅದೇ ರೀತಿಯಲ್ಲಿ ಸೇವ್ KGF ಹಲವು ರೀತಿಯಲ್ಲಿ ಇವತ್ತು KGF ಇವತ್ತು ಎಲ್ಲ ವಿಧದಲ್ಲಿ ಕೂಡ ಇವತ್ತು KGFಗೆ ನಾಶ ಆಗುವಂತ ಪರಿಸ್ಥಿತಿ ಬಂದಿದೆ. ಆದ್ದರಿಂದ ಸೇವ್ KGF ಅನ್ನುವ ಒಂದು ಘೋಷಣೆಯನ್ನ ಇಟ್ಟು ಎಲ್ಲ ರಾಜಕೀಯ ಪಕ್ಷಗಳನ್ನ, ಎಲ್ಲ ಹಲವು ಸಂಘಟನೆಗಳನ್ನ ಒಗ್ಗೂಡಿಸಿ ಇವತ್ತು ನಾವು ಒಂದು ಸಮಿತಿಯನ್ನ ಮಾಡ್ತಾ ಇದ್ದೀವಿ. ಅದರ ಅಂಗವಾಗಿ ಇವತ್ತು ನಾವು ಮುನ್ಸಿಪಾಲಿಟಿ ಹತ್ರ ಹೋಗಿ ಈ ಪಾರ್ಕ್ ಅನ್ನ ಇಮಿಡಿಯೇಟ್ ಆಗಿ ಇದನ್ನ ಒಂದು ಒಳ್ಳೆ ಉದ್ಯಾನವನ್ನ ಮಾಡಬೇಕಂತ ನಾವು ಒಂದು ಮನವಿಯನ್ನ ಕೊಟ್ಟಿದ್ದೀವಿ. ಈ ಸಂದರ್ಭದಲ್ಲಿ ಮುನ್ಸಿಪಲ್ ಕಮಿಷನರ್ಗೆ ನಾನು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಮ್ಮ ಮನವಿಯನ್ನ ಪಡೆದ ಕೂಡಲೇ ಇವತ್ತು ಪಾರ್ಕ್ ಅಲ್ಲಿ ಅವರು ಸ್ವಚ್ಛತೆ ಕೆಲಸವನ್ನ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ಕರ್ನಾಟಕ ಹೈಕೋರ್ಟ್ ನಲ್ಲಿ ಇರತಕ್ಕಂತ ಆ ಕೇಸನ್ನ ವಿಡ್ರಾ ಮಾಡಿ ಇಮಿಡಿಯೇಟ್ ಆಗಿ ಸರ್ಕಾರಕ್ಕೆ ಈ ಪಾರ್ಕ್ ಅನ್ನ ಡೆವಲಪ್ ಮಾಡಬೇಕು. ಅದೇ ರೀತಿಯಲ್ಲಿ ಮುನ್ಸಿಪಾಲಿಟಿಯಲ್ಲಿ ಇರತಕ್ಕಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಲಿಯನ್ನ ಮೆಟಲ್ ಸ್ಟ್ಯಾಚ್ಯೂ ಆಗಿ ಮಾಡಬೇಕಂತ 2 ಮನವಿಗಳನ್ನ ನಾವು ಕೊಟ್ಟಿದ್ದೇವೆ. ಈ ಸಂದರ್ಭದಲ್ಲಿ ನಾವು ಪ್ರಜ್ಞೆ ತಗೊಳ್ತಾ ಇದ್ದೀವಿ, ಅದನ್ನ ಮಾಡಲೇಬೇಕು. ಇಲ್ಲ ಅಂದ್ರೆ ಸೇವ್ KGF ಯುನೈಟೆಡ್ ಫ್ರಂಟ್ ಒಂದು ದೊಡ್ಡ ಮಟ್ಟದಲ್ಲಿ KGF ನಲ್ಲಿ ಹೋರಾಟವನ್ನ ಮಾಡಿ ಇಡೀ ಕ್ಷೇತ್ರದಲ್ಲಿ ಇರೋರನ್ನ ಒಗ್ಗೂಡಿಸುತ್ತವೆ ಅಂತ ಹೇಳಿ ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಸಂವಿಧಾನ ನಮಗೆ ಒಂದು ಪವಿತ್ರವಾದಂಥ ನಮ್ಮ ಗ್ರಂಥ. ಅದಾದಮೇಲೆ ಉಳಿದ ಎಲ್ಲ ಕೂಡ ಬರ್ತದೆ ಅನ್ನುವಂಥ ವಿಚಾರವನ್ನು ಎಲ್ಲರೂ ಕೂಡ ಇವತ್ತು ಅರ್ಥ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ನಮಗೆ ಗೊತ್ತಿಲ್ಲ ಅಂತ ಹೇಳಿದ್ದಾರೆ. ನಾವ್ಯಾರೂ ಕೂಡ ಇಷ್ಟು ನೆಮ್ಮದಿಯಿಂದ ನಾವು ಹೋರಾಟಗಳಿರ್ಬೋದು, ನಮ್ಮ ಹಕ್ಕನ್ನು ಪಡ್ಕೊಳ್ಳೋಕ್ಕಾಗಿರ್ಬೋದು, ಯಾವುದೇ ವಿಷಯಗಳಲ್ಲಿ ನಾವು ಭಾಗವಹಿಸಲಿಕ್ಕೆ ಸಾಧ್ಯನೇ ಆಗ್ತಾ ಇರಲಿಲ್ಲ. ಯಾಕಂತೇಳಿ ಜಾತಿ ವ್ಯವಸ್ಥೆ, ವರ್ಣ ವ್ಯವಸ್ಥೆ, ಏನು ಬೀಳುವನ್ನಂಥದ್ದು, ಧರ್ಮಗಳ ಆಧಾರದ ಮೇಲೆ, ಜಾತಿಯ ಆಧಾರದ ಮೇಲೆ ಎಲ್ಲ ಹಂತದಲ್ಲೂ ಕೂಡ ಈ ಶೋಷಿತ ಸಮುದಾಯಗಳನ್ನು ನಿರ್ಲಕ್ಷ್ಯ ಮಾಡ್ಕೊಂಡು ಬರ್ತಾದೇ ಇದ್ದಂಥ ಸಂದರ್ಭದಲ್ಲಿ ಇವರೆಲ್ಲರೂ ಕೂಡ ಸಮಾಜದ ಮುಖ್ಯ ಸಾಲಿಗೆ ಬಂದು ಎಲ್ಲ ಹಕ್ಕನ್ನು ಪಡ್ಕೊಳ್ಬೇಕು, ಎಲ್ಲರಂತೆ ಈ ಶೋಷಿತ ಸಮಾಜಗಳು ಕೂಡ ಬದುಕಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಂವಿಧಾನದಲ್ಲಿ ಕಾನೂನುಗಳನ್ನು ಕೊಟ್ಟು ಇವತ್ತು ನಾವೆಲ್ಲರೂ ಕೂಡ ನೆಮ್ಮದಿಯ ಬದುಕನ್ನು ಮಾಡಲಿಕ್ಕೆ ಇವತ್ತು ಕಾರಣ ಯಾರಪ್ಪ ಅಂತ ಹೇಳಿದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಅದಕ್ಕಾಗಿ ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿದ್ದೇವೆ. ನಿಮ್ಗೆ ಗೊತ್ತಿದೆ, 1925 ಏಪ್ರಿಲ್ 10-11ರಂದು ಬೆಳಗಾಮಿನ ನಿಪ್ಪಾಣಿಗೆ 2 ದಿನ ಅಧಿವೇಶನದಲ್ಲಿ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಅವರ ನೆನಪಿಗೋಸ್ಕರ ಶತಮಾನೋತ್ಸವವನ್ನು ನಾವು ಇವತ್ತು ಬೈಕ್ ರ್ಯಾಲಿ ಮೂಲಕ ಬೆಂಗಳೂರಿಂದ ನಿಪ್ಪಾಣಿವರೆಗೂ ಬೈಕ್ ರ್ಯಾಲಿ ನಡೀತಾ ಇದೆ, ಇವತ್ತು ಕೂಡ ಮಾಡ್ತಾನೆ ಇದ್ದಾರೆ.
ನಾಳೆ ಬೆಳಗ್ಗೆ ನಿಪ್ಪಾಣಿನಲ್ಲಿ ಸಾರ್ವಜನಿಕವಾಗಿ ಬಹಿರಂಗವಾಗಿ ಸಭೆ ಇದೆ. ಆ ಸಭೆಯನ್ನು ಕೂಡ ಮಾಡೋದಕ್ಕೆ ಕಾರಣ ಏನಂತ ಹೇಳಿದ್ರೆ 100 ವರ್ಷ ಆಗಿದೆ. ಏಪ್ರಿಲ್ 10-11ನೇ ತಾರೀಕು 1925 ಇಸ್ವಿಗೆ 100 ವರ್ಷ ಕಳೆದಿದೆ. ಅದಕ್ಕೆ ನಾವು ಶತಮಾನೋತ್ಸವ ಅನ್ನುವಂಥ ಕಾರ್ಯಕ್ರಮವನ್ನು ಭಾರತೀಯ ಜನತಾ ಪಾರ್ಟಿ ವತಿಯಿಂದ ನಾವು ಮಾಡ್ತಾ ಇದ್ದೀವಿ. ಯಾಕೆ ನಾವು ಇದೆಲ್ಲ ಹೇಳ್ತೀವಿ ಅಂತ ಹೇಳಿದ್ರೆ, ನಾವು ಎಲ್ಲರೂ ಕಾರ್ಯಕ್ರಮಗಳನ್ನು ಮಾಡೋದು ಒಂದು ಕಡೆ, ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾರ್ಯಕ್ರಮ ಮಾಡಬೇಕಂದ್ರೆ ನಮಗೇನೋ ಒಂದು ರೀತಿ ದೈವಭಕ್ತಿ, ಅವರಿಲ್ಲ ಅಂದರೆ ನಾವಿಲ್ಲ. ಹಾಗಾಗಿ ಕೇವಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಅಷ್ಟೇ ಅಲ್ಲ, ಈ ದೇಶದಲ್ಲಿ ಇರ್ತಕ್ಕಂಥ 150 ಕೋಟಿ ಜನರಿಗೂ ಕೂಡ ಕಾನೂನು ಕೊಟ್ಟಂಥವ್ರು, ಸಂವಿಧಾನ ಕೊಟ್ಟಂಥವ್ರು, ಸಂವಿಧಾನದ ಅಡಿಯಲ್ಲಿ ಮೀಸಲಾತಿಯನ್ನು ಕೊಟ್ಟಂಥವ್ರು. ಅದನ್ನು ಪಡೆದುಕೊಂಡು ನಾವೆಲ್ಲರೂ ಕೂಡ ಮಾತನ್ನು ಮುಕ್ತಾಯ ಮಾಡ್ತೀನಿ. ಜೈ ಭೀಮ್. இந்த நிகழ்ச்சியானது ஒரு மகத்தான உலக புகழ்பெற்ற உலகத்தினுடைய ஒப்பு உயர்வற்ற ஒரு மாபெரும் மனிதர் தெய்வமாக கருதக்கூடிய டாக்டர் அண்ணல் அம்பேத்கர் அவர்களுடைய பிறந்தநாளை நாம் இன்றைக்கு பட்டி தொட்டி எல்லாம் கொண்டாடக்கூடிய வகையிலே இன்றைக்கு மக்களுக்கு டாக்டர் அம்பேத்கர் அவர்கள் இந்த நாட்டிற்கு கொடுத்த அந்த கொடுக்கைகள் என்னவென்று உங்களுக்கு அனைவருக்கும் தெரிந்திருக்கும். சட்டப்பிதா டாக்டர் அம்பேத்கர் அவர்கள் இயற்றிய சட்டத்தின் அடிப்படையிலே கான்ஸ்டிடியூஷன் ஆஃப் இந்தியா என்று சொல்லக்கூடிய அளவுக்கு இன்றைக்கு எல்லார் வாயிலையும் வந்து இன்னைக்கு டாக்டர் அம்பேத்கர்னு சொல்றாங்கன்னு சொன்னா இன்னைக்கு தான் வந்து அவருடைய புகழ் இன்னைக்கு உலக அளவில் வந்து வளர்ந்து கொண்டு வருகிறது. அப்படிப்பட்ட டாக்டர் அம்பேத்கர் அவர்களை நாம் மனிதராக கருதவில்லை, அண்ணல் அம்பேத்கரை நாங்கள் தெய்வமாகவே கருது கொண்டிருக்கின்றோம். இன்றைக்கு அவருடைய புகழை இன்னும் மேல்மேலும் உயர்த்தக்கூடிய வகையிலே இந்த இந்திய அரசாங்கமானது அவருடைய பிறந்த நாளான இன்றைக்கு விடுமுறை கூட அளித்திருக்கக்கூடியது மிகவும் வரவேற்கத்தக்கது. அதற்காக மதசார்பற்ற ஜனதாதள் கட்சி சார்பாகவும் மக்களுடைய எழுச்சி மிகு ஆர்ப்பாட்டத்தின் அடிப்படையிலே மற்றும் நம்முடைய இணைந்திருக்கக்கூடிய நம்ம பாரத சங்க துறங்கத்தினுடைய தொழிலாளர் சங்கத்தினுடைய தலைவர்கள் பிரதிநிதிகள் எல்லாம் வந்திருக்கிறார்கள். அவர்கள் சார்பிலும் இன்றைக்கு இந்த அரசாங்கத்திற்கு நாங்கள் நன்றி தெரிவிப்பதற்கு கடமைப்பட்டிருக்கின்றோம். அண்ணல் அம்பேத்கருடைய அரசியல் சட்டமானது இன்றைக்கு அனைத்து பகுதிகளிலும் அனைத்து அரசாங்க ஏடுகளிலும் இன்றைக்கு தெளிவாக ஒவ்வொரு மத்தியிலும் அதை பற்றி பேசக்கூடிய வகையிலே வளர்ந்திருக்கிறது என்று சொன்னால், இன்றைக்கு நம்ம நாடு எப்படி நடக்க வேண்டும், எப்படி செல்ல வேண்டும், எப்படி அரசியல் அமைப்பு இருக்க வேண்டும், எப்படி சட்ட ஒழுங்கை காப்பாற்றப்பட வேண்டும், எப்படி மக்களுடைய ஜனநாயக முறையான சட்ட ரீதியான அந்த அதிகாரத்தை கொடுக்க வேண்டும் என்று சொன்னால் நம்முடைய பாபா சாஹேப் அண்ணல் அம்பேத்கர் இயற்றிய கான்ஸ்டிடியூஷன் ஆகும். ஸோ அப்படிப்பட்ட அரசியல் அமைப்பை உருவாக்கி இருக்கக்கூடிய உலகத்திலே ஒப்பு உயர்வற்ற ஒரு அரசியல் புத்தகம் எதுவென்று சொன்னால், நாட்டை நடத்தக்கூடிய ஒரு புத்தகம் எதுவென்று சொன்னால் அண்ணல் அம்பேத்கர் இயற்றிய அந்த கான்ஸ்டிடியூஷன். ஸோ அப்படிப்பட்ட ஒரு கான்ஸ்டிடியூஷனை உருவாக்கிய அண்ணல் அம்பேத்கர் அவர்களை தெய்வமாக கருதக்கூடிய இந்த நாளிலே அனைவருக்கும் என்னுடைய இந்த இனிய நாளில் அனைவருக்கும் டாக்டர் அம்பேத்கர் பிறந்தநாள் வாழ்த்துக்களையும் தெரிவித்துக் கொண்டு இந்த நிகழ்ச்சியினை சீரும் சிறப்புமாக ஏற்பட்டிருக்கக்கூடிய நம்முடைய மதசார்பற்ற ஜனதாதள் கட்சியினுடைய தலைவர்களான டி. சுடர் அவர்கள் மற்றும் இந்த நிகழ்ச்சியிலே வரவேற்புரை வழங்கி இருக்கக்கூடிய நம்முடைய வி. ராஜசேகரன் அவர்கள் மற்றும் இந்த நிகழ்ச்சியிலே முன்னிலை வகித்துக் கொண்டிருக்கிற முன்னாள் நகராட்சி தலைவர் திரு தயானந்தர் அவர்கள் மற்றும் ஏனைய அனைவருக்கும் உங்களுடைய பெயரை சொல்ல வேண்டும் என்றால் சொன்னால் என்னுடைய மனதில் இருக்கின்றது, அனைவருக்கும் தெரிந்திருக்கிறது என்று சொல்லி அனைவருக்கும் என்னுடைய ஜெய்பீம் கலந்த வணக்கத்தை தெரிவித்துக் கொண்டு முடித்துக் கொள்கிறேன். நன்றி, வணக்கம். ஜெய் ஹிந்த்.